view in 5, 4, 3, 2, 1, 0. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಯುವರ್ ಆದಿ. ಸೊ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು 24th ಆಗಸ್ಟ್ ಇವತ್ತು ಧಾರವಾಡಿಗೆ ಹೋಗ್ಬೇಕಂತಂದ. ಧಾರವಾಡ ಕಡೆ ಒಂದು ಸ್ಪಾಟ್ ಐತಿ, ನಮ್ಮ ಫ್ರೆಂಡ್ ಅಲ್ಲ ಅಲ್ಲಿ ಹೋಗಿ ಬರೋಣ ಅಂತಂದ. ಸೊ ನಾನು ಅಂದೆ ಹೋಗಿ ಓಕೆ ನಡೀತೈತಿ, ವ್ಲಾಗ್ ಮಾಡ್ದಂಗೆ ಆಕೈತಿ, ಮತ್ತು ನಾನು ನೋಡ್ದಂಗೆ ಆಕೈತಿ, ನಿಮಗೂ ತೋರಿಸ್ದಂಗೆ ಆಕೈತಿ. ವಿನಾಯಕ್ ಅಂತ ನನ್ನ ಫ್ರೆಂಡ್ ಬಂದಿದ್ದಲ್ಲ, ಅವನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಯಾನ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೇನಿ, ಅವ್ನು ಹೋಗಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ಅವನು ಈಗ ಜಸ್ಟ್ ಗ್ರೋಯಿಂಗ್ ಚಾನಲ್ ಐತಿ, ನಂದು ಗ್ರೋಯಿಂಗ್ ಚಾನಲ್ ಐತಿ, ಅವನು ಗ್ರೋಯಿಂಗ್ ಚಾನಲ್ ಐತಿ. ಸೊ ಅವಂಗೂ ಸ್ವಲ್ಪ ಎಂಕರೇಜ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮೋಟಿವೇಟ್ ಆಗ್ತೀವಿ. ಸೊ ಕಮೆಂಟ್ ಮಾಡ್ಕೊಂಡಾನೆ ರೀ. ಹೋಗೋಣ ಈಗ. ನನ್ನ ಫ್ರೆಂಡ್ ಬರ್ತಾನೆ. ಟೈಮ್ ಆಲ್ರೆಡಿ 10:30 ಮ್ಯಾಗ ಆಗೈತಿ, 10:30 ಬಿಡೋದಿತ್ತು. ಸೊ ಹೋಗೋಣ, ಹೋಗಿ ತೋರಿಸ್ತೀನಿ ನಿಮ್ಗೆ ಏನಿಲ್ಲ ಅಂತಂದ. ಸೊ ಚಲೋ ಐತಿ ಡ್ರೆಸ್, ಪಿಂಕ್ ಕಲರ್, ಫಸ್ಟ್ ಟೈಮ್ ಹಾಕೊಂಡೇನಿ. ಸೊ ಹೋಗೋಣ, ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನಿಲ್ಲ ಅಂತಂದಿಲ್ಲ ಅಂತ. ಹೆಲ್ಮೆಟ್ ಗಾಡಿ ಪೂರಾ ಚಾರ್ಜ್ ಆಗೈತಿ. 140 ಕಿಲೋಮೀಟರ್ ರೇಂಜ್ ಕೊಡ್ತೈತಿ. 1030 ಕಿಲೋಮೀಟರ್ಸ್ ಇನ್ನ ರನ್ ಆಗಿತ್ತು ಆಲ್ರೆಡಿ. ಗಗನ ಮನೆಗೆ ಹೊಂಟೇನಿ. ಗಗನ ಮನೆಗೆ ಬಂದಿದ್ದೆ, ಅವ ಎಲ್ಲೇ ಕೆಲ್ಸಕ್ಕೆ ಹೋಗ್ಯಾನ. ಫೋನು ಹಚ್ಚೇಳಂಗಿಲ್ಲ, ಕೆಲ್ಸಕ್ಕೆ ಹೋಗಾನ ಅಂತಂದ. ಸೊ ವೆಯ್ಟ್ ಮಾಡಾಕತ್ತೀನಿ. ಅವನು ಇನ್ನೂ ಎಷ್ಟೊತ್ತಾಕೈತೆ ನಂಗೆ ಗೊತ್ತಿಲ್ಲ. 5 minutes later. ಗಗನ್ ಭಾರಿ ಸ್ಕ್ಯಾಮ್ ಮಾಡಿದ, ಬರೋಬ್ಬರ್ ಸ್ಕ್ಯಾಮ್ ಮಾಡಿದ. ಅವ ಬರ್ತಾನಂತಂದಿದ್ದಕ್ಕೆ ನಾನು ಯಾರಿಗೂ ಅರೇಂಜ್ ಮಾಡಿದ್ದಿಲ್ಲ. ಸೊ ಇಲ್ಲ ಬೇರೆದವರಿಗೆಲ್ಲ ಕೇಳಾರ ಕೆತ್ತೆ ಬರ್ತಾನಂತಂದ. ಸೊ ಅವನು ಅರೇಂಜ್ಮೆಂಟಿಗೆ ಬಿಸಿ ಅದಾನ. ಆದ್ರೆ ಮೊದಲೇಕ ಹೇಳಬೇಕಾಗಿತ್ತು, ಬರ್ತೀನೋ ಬರೋಂಗಿಲ್ಲ ಅಂತಂದ್ರೆ ಬೇರೆದವರಿಗೆ ಅರೇಂಜ್ ಮಾಡ್ಕೋಬೋದಾಗಿತ್ತು. ಸೊ ನಡೀತೈತಿ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ವಿನಾಯಕ್ ವೇಟ್ ಮಾಡಕತ್ತಾರಲ್ಲೇ. ಸೊ ಅಲ್ಲಿ ಸೊ ಇಲ್ಲೇ ಪ್ರೆಸಿಡೆಂಟ್ ಹೋಟೆಲ್ ಬಾಜುಗ ನಿಂತಿದ್ದಾವ. ಸೊ ಭಾಳ ಲೇಟ್ ಆಗೈತೆ ಅವಂಗು. ಸೊ ಎಷ್ಟು ಜಲ್ದಿ ಆಕೈತೆ ಜಲ್ದಿ ಬಿಡ್ತೀನಿ. ಇಲ್ಲಿಂದ ಫಸ್ಟ್ ಸಿಟಿ ಕವರ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಅಂತದ್ ಹೋಗೋದು ಭಾಳ ಲೇಟ್ ಆಗ್ತೈತಿ. ಈಗ ಜಸ್ಟ್ ಬಂದ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಹೊಂಟಾನವ. ಸೊ ಟೈಮ್ ಆಲ್ರೆಡಿ ಭಾಳ ಆಗೈತಿ, 11:15 ಆಗೈತಿ ಟೈಮ್ ಈಗ ಆಲ್ರೆಡಿ. ಲಾಸ್ಟ್ ಟೈಮ್ ಹೋದಂಗಲ್ಲಿ ಬಂದ್ ಮಾಡಿರ್ಬಾರ್ದು ಅವ್ರು. ಒಂದು ಲೇಸ್ ತೊಗೊಂಡೀನಿ, ಒಂದು ಜೇಮ್ಸ್ ತೊಗೊಂಡೀನಿ. ಒಂದು ಪೆಟ್ರೋಲ್ ಹಾಕಿಸ್ಕೊಂಡು ರೆಡಿ ಆಗ್ಯಾನವ. ಅವನು ವ್ಲಾಗ್ ಮಾಡಾದ್ದಾನೆ. ಹೋಗುಂಬ ಚಲನೆ ಕೆಲಸ ಇರೋದಂತಂದ್ರೆ ನಂದು ಏರ್ ಹಾಕಿಸ್ಕೊಳ್ಳಿರ್ತೈತಿ. ಇಲ್ಲೇ ಏರ್ ಬಂದಾಗ್ಬಿಟ್ಟೈತಿ. ಸೊ ನಡೀತೈತಿ. ಸೊ ಪೆಟ್ರೋಲ್ ಆಗೈತಿ, ಎಲ್ಲ ಕ್ಲೈಮೇಟು ಮಸ್ತ್, ಎಲ್ಲ ಚಲೋ ನಡೀತೈತಿ. ಈಗ ಮುಂದೆ ಚಲೋ ನಡೀಲಿ. ಸೊ ಸ್ಟಾರ್ಟ್ ಮಾಡ್ತೀನಿ, ಟೈಮ್ ತೊಗೊಳಂಗಿಲ್ಲ. KCD ರೀಚ್ ಆದ. ಈಗ ಇಲ್ಲಿ ಬೋರ್ಡ್ ಹಾಕ್ಯಾರ. ಆ ಡೋರಿ ಲಿಕ್ಕಿನ ಏನು ಬೋರ್ಡ್ ಹಾಕಿಲ್ಲ, ಎಲ್ಲ KLU ಯೂನಿವರ್ಸಿಟಿ ಆದಿದಂತಂದು ಬೋರ್ಡ್ ಹಾಕ್ಯಾರ. ಇಲ್ಲೇ ವಿನ್ನೂನು ಇನ್ನೂ ಬರ ಅಂತಾನೆ, ಇನ್ನೂ ಎಲ್ಲ ಸೊ ಈಗ ಜಸ್ಟ್ ಬಂದ ಅವನು. ಸೊ ಇಲ್ಲಿಂದ ಇದೇನು ಟೆಂಪಲ್ ಐತಲ್ಲ, ಈ ಟೆಂಪಲಿಂದ ಆ ಸೈಡ್ಲಿಂದ ಹೋಗ್ಬೇಕು. ಇನ್ನೊಂದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಎಲ್ಲೂ ಪೊಲೀಸ್ ಹಿಡಿಬಾರ್ದು. ಹಿಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಐತಿ. ಆ ಟೈಮ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ದ ಫನ್ನಿಯಸ್ಟ್ ಥಿಂಗ್ ನಂಗೆ ಗಾಡಿ ಒಳಗೆ ಅಂತಂದ್ರೆ, ಪೊಲೀಸ್ ಯಾವಾಗ ಹಿಡಿದ್ರ ಎಲ್ಲಕ್ಕಿಂತ ಫಸ್ಟ್ ಥಿಂಗ್ ಏನ್ ಮಾಡ್ತಿದ್ರ ಅಂತಂದ್ರೆ ಕೀ ತಕೊಂತಾರ. ಕೀ ಇಲ್ಲ, ನಂದು ರಿಮೋಟ್ ಕಂಟ್ರೋಲ್ ಐತಿ. ಹಂಗ ಏನಾಗಲ್ ರೂಟ್ ಇತ್ತಲ್ಲ, ಹಂಗ ಸ್ಟ್ರೇಟ್ ಬರ್ಬೇಕ. ಸೊ ಕಲಗೇರಿಗೆ ಹೋಗ್ಬೇಕು. ಕಲಗೇರಿ ಕಡೆಯಿಂದ ಒಂದು ಬ್ರಿಡ್ಜ್ ಬರ್ತೈತಿ, ಆ ಬ್ರಿಡ್ಜ್ ಕಡೆಯಿಂದ ರೈಟಿಗೆ ಹೋಗ್ಬೇಕು. ಬ್ರಿಡ್ಜ್ ಕಾಣಾಗುತ್ತಲ್ಲ ನಿಮ್ಗೆ, ಒಂದು ಹುಬ್ಳಿ ಮತ್ತು ಬೆಂಗಳೂರಿಗೆ ಲೆಫ್ಟ್ ಸೈಡಿಗೆ ಹೋಗ್ಬೇಕು. ಧಾರವಾಡ ದಾಟಿದೆ ನಾನು. ಮತ್ತು ಇದೇನು ಟೋಲ್ ಐತಲ್ಲ, ಇಲ್ಲಿಂದ ಬಾ ಅಂತಂದ ನಮ್ಮ ಫ್ರೆಂಡ್. ಸೊ ಹಿಂಗ ಹೊಂಟೀನಿ. ಗುರ್ತೇನೆ ಇಲ್ಲ, ಕಲಗೇರಿ ಕಡೆಯಿಂದ ಹೋಗ್ಬೇಕು. ಕಲಗೇರಿ ಅಂತ ಅನ್ಬೇಕು ಅವ್ರಿಗೆ, ಅವಾಗ ಗುರ್ತಾಗ್ಬಿಡತ್ತೆ ಅವ್ರಿಗೆ. ಅಷ್ಟೇ ಕ್ಯೂಟ್ ಆಗಿದೆ.
ಜುಬ್ಲಿ ಸರ್ಕಲಿಗೆ ಬಂದೆ ಈಗ. ಪ್ರಾಬ್ಲಮ್ ಏನಂತಂದ್ರೆ 18% ಬ್ಯಾಟ್ರಿ ಐತಿ, 25% ರೇಂಜ್ ಕೊಡೋದೈತಿ. ಸೊ ಇವ್ರು ಟ್ರಾಫಿಕ್ ರೂಲ್ಸ್ ಈಗೆಲ್ಲರೂ ಮೇಂಟೈನ್ ಮಾಡ್ತಾರೆ ಚಾರ್ಜ್ ಕಡಿಮೆ ಇದ್ದಾಗ. ಸೊ ಈಗ ಜಸ್ಟ್ ಮನೆ ಕಡೆ ಬಂದು ರೀಚ್ ಆಗೀನಿ. ಸೊ ಮಳೆ ಬರ ಅಂದೈತಿ. ವ್ಲಾಗ್ ಇಲ್ಲೇ ಎಂಡ್ ಮಾಡ್ಬೇಕು. ಮಸ್ತ್ ಆಯ್ತು ಟೂರ್, ಭಾಳ ಲೈಕ್ ಆಯ್ತು. 4% ಬ್ಯಾಟ್ರಿ ಐತಿ ಮತ್ತು 5% ರೇಸ್ ತೋರ್ಸತೈತಿ. ಹೊರಕ್ಕೆ ನಮ್ಮ ಮನೆಗೆ ಹೋಗ್ತೀನಿ, ಚಾರ್ಜಿಂಗ್ ಇಟ್ಟೆ ಸಿಗ್ತೇನಂತ. ಎಸ್, ಗಾಡಿ ಮಾತ್ರ ಭಾಳ ಚಲೋ ಪಿಕಪ್ ಮತ್ತು ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಮನೆಗೆ ಬಂದು ಮುಟ್ಟಿದೆ. ಸೊ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಇಲ್ಲಿ ತನಕ ನೋಡಿದ್ರೆ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. Yeah, baby.